ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರು ಈ ನನ್ನ ಚಾನಲ್ಗೆ ಬಂದು ಈ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಈಗ ಬನ್ನಿ ನಾನು ಎಲ್ಲಿ ಯಾವ ಏರಿಯಾದಲ್ಲಿ ಈ ಮನೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗಂಗೊಂಡನಹಳ್ಳಿ ಅಂದರೆ ಮಾದನಾಯಕನಹಳ್ಳಿ ರೋಡಿಂದ ಮಾಗಡಿ ರೋಡ್ಗೆ ಕನೆಕ್ಟ್ ಆಗೋ ಮಾಚೋಹಳ್ಳಿ ಕ್ರಾಸ್ಗೆ ಕನೆಕ್ಟ್ ಆಗೋ ಒಂದು ರೋಡ್ ಮಧ್ಯೆ, ಅಂದರೆ ಆ ರೋಡ್ ಮಧ್ಯೆ, ಮೇನ್ ರೋಡ್ ಮಧ್ಯೆ ಒಂದು ಗಣಪತಿ ನಗರ ಅಂತ ಬರುತ್ತೆ. ಆ ಗಣಪತಿ ನಗರದಲ್ಲಿ ಇರೋ ಒಂದು 5 to 6 year ಹಳೆ ಮನೆನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈಗ ಮನೆ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂತ ನೋಡಿದ್ರೆ, ಇದು 30-40 1200 ಸ್ಕ್ವೇರ್ ಫೀಟು, 30-40 1200 ಸ್ಕ್ವೇರ್ ಫೀಟಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. 5 ರಿಂದ 6 ವರ್ಷ ಹಳೆ ಮನೆ ಇದು. ನೀವು ಬೇಕಾದ್ರೆ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದ್ದರಿಂದ ನೀವು ಬೇಕಾದ್ರೆ ಇನ್ನೂ ಫ್ಲೋರ್ನ ಎಕ್ಸ್ಟೆಂಡ್ ಮಾಡ್ಕೊಬೋದು. ಯಾವುದೇ ರೀತಿ ಅದಕ್ಕೆ ತೊಂದರೆ ಇಲ್ಲ. ಅದಕ್ಕೋಸ್ಕರ ಅವರು ಎಲ್ಲ ಪ್ರಾವಿಷನ್ಸ್ ಮಾಡಿ ಇದು ಮಾಡಿದ್ದಾರೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಮನೆಯೇ ಈಗ ಸೇಲ್ಗೆ ಇಟ್ಟಿರೋದು. ನೋಡಿ, ಈಗ ಇದು ಯಾವುದು ವೆಸ್ಟ್ಗೆ 30 ಫೀಟ್ ಇದೆ, ಆಮೇಲೆ ಸೌತ್ ಸೈಡ್ಗೆ 40 ಫೀಟ್ ಇದೆ. ವೆಸ್ಟಿಗೆ 30 ಫೀಟು, ಸೌತ್ ಸೈಡ್ಗೆ 40 ಫೀಟ್ ಇದೆ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತೀನಿ. ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಫುಲ್ಲು ಎಲ್ಲ MS ಗೇಟ್ ಕೊಟ್ಟಿದ್ದಾರೆ. ಚೆನ್ನಾಗಿ 5-6 ವರ್ಷ ಹಳೇದಾದ್ರೂ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನೇ ಹಾಕಿದ್ದಾರೆ. ನೋಡಿ, ಪಾರ್ಕಿಂಗ್ ಟೈಲ್ಸ್ ಕೂಡ ಆ್ಯಂಟಿ ಸ್ಕಿಡ್, ಆವಾಗಲೇ ಆ್ಯಂಟಿ ಸ್ಕಿಡ್ ಪಾರ್ಕಿಂಗ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಕಡೆ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, 1 ಅಡಿ 1.5 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ನೋಡಿ, ನಿಮ್ಮದು ಯಾವುದೇ ಕಾರ್ ಇದ್ರೂ 100% ನಿಲ್ಸ್ಕೊಬೋದು, ಗಾಡಿಗಳನ್ನು ನಿಲ್ಸ್ಕೊಬೋದು. ಆಮೇಲೆ ಹೊರಗಡೆಯಿಂದ ಬಂದವರಿಗೆ ಏನಾದರೂ ಬಾತ್ರೂಮ್ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೂ ಬಾತ್ರೂಮ್ ಕೊಟ್ಟಿದ್ದಾರೆ. ಆಮೇಲೆ ಸಿಲಿಂಡರ್ ಪ್ರಾವಿಷನ್ಗೆ ಅಂತ ಈ ಕಡೆಯೂ ಕೊಟ್ಟಿದ್ದಾರೆ, ಅದಕ್ಕೂ ಸಪ್ರೇಟ್ ಜಾಗ ಕೊಟ್ಟಿದ್ದಾರೆ. ಆ ಕಡೆ UPSಗೆ ಅಂತಲೂ ಪ್ರಾವಿಷನ್ನ ಕೊಟ್ಟಿದ್ದಾರೆ. ನೋಡಿ, ಈಗ ಮನೆಯ ಮೇನ್ ಡೋರ್ ಮುಂದೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ, ಓನ್ ಬೋರ್ವೆಲ್ ಇದೆ. ಚೆನ್ನಾಗಿ ನೀರು ಬರ್ತಾಯಿದೆ, 3 ಇಂಚ್ ನೀರು ಬರ್ತಾಯಿದೆ. 5 to 6 year ಬ್ಯಾಕು ಅದನ್ನು ಕೊಡಿಸಿರೋದು. ಈಗಲೂ ಯಾವುದೇ ರೀತಿ ತೊಂದರೆ ಇಲ್ಲ, ಚೆನ್ನಾಗಿ ನೀರು ಸಿಕ್ಕಿದೆ, ಚೆನ್ನಾಗಿ ನೀರು ಬರ್ತಾಯಿದೆ. ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ಈ ಮನೆಗೆ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ, ಪ್ಲಸ್ ಬೋರ್ವೆಲ್ ಕೂಡ ಇದೆ. ನೋಡಿ, ನಾನು ಈಗ ಬೋರ್ವೆಲ್ ತೋರಿಸ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಸಂಪ್ನ ತೋರಿಸ್ತಾ ಇದ್ದೀನಿ. ಸಂಪಲ್ಲಿ ಫುಲ್ಲು ನೀರು ಯಾವಾಗಲೂ ನಿಂತೇ ಇರುತ್ತೆ, ನೀರಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ, ಈಗ ನೆಕ್ಸ್ಟ್ ನಾನು ಮೇನ್ ಡೋರ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಾರ್ತ್ಗೆ ಡೋರ್ ಇರೋದು, ಸೌತ್ ವೆಸ್ಟ್ ಕಾರ್ನರ್ ಸೈಟ್. ಇದು ನಾರ್ತ್ಗೆ ಫೇಸಿಂಗ್ ಡೋರ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಡೂಪ್ಲೆಕ್ಸ್ ಮನೆ ನಾನು ತೋರಿಸ್ತಾ ಇರೋದು. ಹಾಲ್ನ ತೋರಿಸ್ತಾ ಇದ್ದೀನಿ, ಲಿವಿಂಗ್ ಏರಿಯಾನ ತೋರಿಸ್ತಾ ಇದ್ದೀನಿ. POP ವಾರ್ಡ್ರೋಬ್ಸು ಎಲ್ಲ ಆಗಿದೆ, ಎಲ್ಲ ರೂಮ್ಗೂ, ಆಮೇಲೆ ಹಾಲ್ಗೂ, ಕಿಚನ್ಗೂ ಎಲ್ಲದಕ್ಕೂ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಚೆನ್ನಾಗಿದೆ ಒಟ್ಟಿಗೆ. ನೋಡಿ, ತೋರಿಸ್ತಾ ಇದ್ದೀನಿ POPನ. ಸ್ವಂತಕ್ಕೆ ಅಂತ ಕಟ್ಕೊಂಡಿರೋದು ಫ್ರೆಂಡ್ಸ್. ಇದು ಯಾವುದೇ ಬಿಲ್ಡರ್ಸ್ ಕಟ್ಟಿರೋ ಅಂಥ ಮನೆ ಅಲ್ಲ, ಇದು ಸ್ವಂತಕ್ಕೆ ಅಂತ ಕಟ್ಕೊಂಡಿರೋದು. ನೀವು, ನನ್ನ ಸಜೆಷನ್ ಏನಂದರೆ, ನಿಮಗೆ ಹಳೇದಾಗಿರೋದ್ರಿಂದ ಸ್ವಲ್ಪ ಇಷ್ಟ ಆಗದೇ ಇರ್ಬೋದು, ಆದರೆ ನೀವು ಬಂದು ಅದನ್ನು ನೀಟಾಗಿ ಸ್ವಲ್ಪ ಮೇಂಟೆನೆನ್ಸ್ ಅಂದರೆ ನಿಮಗೆ ಅನುಕೂಲಕ್ಕೆ ತಕ್ಕನಂಗೆ ಸ್ವಲ್ಪ ಆಲ್ಟ್ರೇಷನ್ನು, ಪೇಂಟಿಂಗು ಹೊಸದಾಗಿ ಮಾಡಿಬಿಟ್ರೆ ಮಾತ್ರ ಸೂಪರಾಗಿ ಕಾಣುತ್ತೆ ಫ್ರೆಂಡ್ಸ್. 30-40 ಸೌತ್ ವೆಸ್ಟ್ ಕಾರ್ನರು ಡೂಪ್ಲೆಕ್ಸ್ ಮನೆ ಇದು.
ಫ್ರೆಂಡ್ಸ್, ನಾನು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈಗಲೇ ಹೇಳ್ತೀನಿ. ಓನರ್ ಕೋಟಿಂಗ್ ಪ್ರೈಸು ಓನ್ಲಿ 65 ಲ್ಯಾಕ್ಸ್, ಸ್ಲೈಟ್ಲಿ ನೆಗೋಷಿಯಬಲು. ಓನ್ಲಿ 65 ಲ್ಯಾಕ್ಸು, 65 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ಹೆಚ್ಚು ಕಮ್ಮಿ ಇರೋದಿಲ್ಲ. ನೋಡಿ, ಈಗ ನಾನು ಇದ್ರ ಹಾಲ್ ತೋರಿಸ್ದೆ ನಿಮಗೆ. ಹಾಲಲ್ಲಿ ನೀವು 100% ನೀವು ದೊಡ್ಡ ಸೋಫಾಗಳು ಹಾಕೊಬೋದು. ನೋಡಿ, ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಫುಲ್ ಇಂಟೀರಿಯರ್ ಆಗಿದೆ, ಕಿಚನ್ ವಾರ್ಡ್ರೋಬ್ಸು, ಆಮೇಲೆ ಲಾಫ್ಟ್ಸು. ನೋಡಿ, ಲಾಫ್ಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಅವರು ಸ್ವಂತಕ್ಕೆ ಕಟ್ಕೊಂಡಿರೋದು, ಕ್ವಾಲಿಟಿ ವರ್ಕ್ ಇದೆ. ಆಮೇಲೆ ಗಾಳಿ ಬೆಳಕಿಗೆ ಸೌತ್ ಕಡೆಗೆ ಕಿಟಕಿ ಕೊಟ್ಟಿದ್ದಾರೆ, 3 ಪಾನ್ ಕಿಟಕಿನ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈ ಮನೆಯಲ್ಲಿ ಅಂಡೆ ಒಲೆ ಇದೆ. ಏನು, ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು, ಊರ ಕಡೆ ಎಲ್ಲ ಏನೋ ಅದನ್ನೆಲ್ಲ ನೋಡಿರ್ಬೋದು. ಅಂಡೆ ಒಲೆಯಲ್ಲಿ ನೀವು ಮೊಟ್ಟೆ, ಅಂದರೆ ನೀವು ಯಾವುದೇ ಹೀಟ್ರು, ಸೋಲಾರು ಅವೆಲ್ಲ ಅಗತ್ಯನೇ ಇಲ್ಲ. ಇದಕ್ಕೆ ತಕ್ಕನಾಗಿ ಅಂಡೆ ಒಲೆ ಕೊಟ್ಟಿದ್ದಾರೆ, ಅದನ್ನು ನೀವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಬನ್ನಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ದೇವ್ರ ಮನೆ ಈ ಕಡೆ ನಾರ್ತ್ಗೆ ಫೇಸ್ಗೆ ಡೋರ್ನ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರನೇ ಇದೆ, ದೊಡ್ಡದಾಗಿದೆ ನೋಡಿ. ಎಲ್ಲ ವಾಲ್ ಟೈಲ್ಸ್ ಎಲ್ಲ ಹಾಕಿ, ಗ್ರಾನೈಟ್ಸ್ ಎಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಫುಲ್ಲು ಗ್ರಾನೈಟ್ಸನ್ನೇ ಯೂಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ಈ ಕಡೆ ವಾಷಿಂಗ್ ಮೆಷಿನ್ನು, ಫ್ರಿಡ್ಜಿಗೆ ಪ್ರಾವಿಷನ್ನ ಮಾಡ್ಕೊಂಡಿದ್ದಾರೆ. ನೀವು ಬೇಕಾದ್ರೆ ಮೇಲೆ ಕೂಡ ಅದನ್ನು ಇಟ್ಕೊಬೋದು, ವಾಷಿಂಗ್ ಮೆಷಿನ್ನ. ನೋಡಿ, ಈಗ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಬೆಡ್ರೂಮ್ನಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನ್ ಇರೋ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ, ರೆಡ್ ಆ್ಯಂಡ್ ವೈಟಲ್ಲಿ. ಆಲ್ಮೋಸ್ಟ್ ನೀವು 100% ಫ್ಯಾಮಿಲಿ ಕಾರ್ಡ್ನೇ ಹಾಕೊಬೋದು ಇದರಲ್ಲಿ. ಈ ಕಡೆ ವೆಸ್ಟ್ ಸೈಡ್ಗೂ ಕೂಡ 3 ಪಾನ್ ಕಿಟಕಿ ಅವೈಲೇಬಲ್ ಇತ್ತು ನೋಡಿ. ಮೇಲೆ ಲಾಫ್ಟ್ಸು, ವಾರ್ಡ್ರೋಬ್ಸು, ಓಪನ್ ಟೈಪ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಫ್ರೆಂಡ್ಸ್, ಇದು ಗಾಳಿ ಬೆಳಕು ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ ಗಾಳಿ ಬೆಳಕಿಗೆ, ವೆಂಟಿಲೇಷನ್ಗೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ಬಚ್ಚಲ ಮನೆ. ಇಲ್ಲಿ ಈ ಮನೆಯಲ್ಲಿ ಬಚ್ಚಲ ಮನೆ ಸಪ್ರೇಟ್ ಮಾಡಿದ್ದಾರೆ, ಆಮೇಲೆ ಟಾಯ್ಲೆಟ್ ಸಪ್ರೇಟ್ ಮಾಡಿದ್ದಾರೆ. ಅದು ಒಂಥರ ಆಗಿನ ಕಾಲಕ್ಕೆ ಅವ್ರ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ಕೊಂಡಿದ್ದಾರೆ. ಅದು ಒಂಥರ ಒಳ್ಳೆಯದೇ ಹೇಳಬೇಕು ಅಂದರೆ. ಒಬ್ಬೊಬ್ರಿಗೆ ಅದು ಎರಡೂ ಒಂದೇ ಇದ್ರೆ ಅಂತ ಅನ್ನಿಸ್ತೈತೆ ನೋಡಿ. ಆದರೆ ಇವ್ರದ್ದು ಪ್ರೊವೈಡ್ ಮಾಡಿರೋದು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ, ಈಗ ಸೆಕೆಂಡ್ ಬೆಡ್ರೂಮ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಸ್ಮಾಲ್ ಸೈಜ್, ಅಂದರೆ ಈ ಸ್ವಲ್ಪ ವಾರ್ಡ್ರೋಬ್ಸ್ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಸ್ಮಾಲ್ ಸೈಜ್ ಥರ ಕಾಣುತ್ತೆ. ನೀವು ಬೇಕಾದ್ರೆ ವಾರ್ಡ್ರೋಬ್ಸ್ನ ರಿಮೂವ್ ಮಾಡಿ ಇದನ್ನು ಯೂಸ್ ಮಾಡ್ತೀನಿ ಅಂತ ಹೋದರೆ ನಾರ್ಮಲ್ ಬೆಡ್ರೂಮ್ ಥರನೇ ಕಾಣುತ್ತೆ. ಎಲ್ಲ ಬೆಡ್ರೂಮ್ನಲ್ಲೂ ಓಪನ್ ಟೈಪ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಈಗ ಸ್ಟೇರ್ ಕೇಸು ಒಳಗಡೆ ಡೂಪ್ಲೆಕ್ಸ್ ಅಲ್ವಾ, ಸ್ಟೇರ್ ಕೇಸ್ಗೆಲ್ಲ SS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ ಹಾಲ್ಗೋಸ್ಕರ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದರು ನೋಡಿ. ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲ್ನ. ನೆಕ್ಸ್ಟ್ ಬನ್ನಿ ಹೋಗೋಣ. ನೋಡಿ, ಇಲ್ಲೊಂದು ಸ್ವಲ್ಪ ಪ್ರಾವಿಷನ್, ಅಂದರೆ ಜಾಗ ಪ್ರಾವಿಷನ್ ಇದೆ. ಸೊ ಅಲ್ಲಿ ಏನಾದರೂ ಇಟ್ಕೊಬೋದು ನೀವು. ಅವರು ಒಂಥರ ವುಡನ್ ಟೈಪ್ ಡಿಸೈನಲ್ಲಿ ಏನೋ ಒಂದು ಇದನ್ನು ಇಟ್ಕೊಂಡಿದ್ರು ನೋಡಿ. ಈಗ ಥರ್ಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ, 3ನೇ ಬೆಡ್ರೂಮ್ನ. ಇಲ್ಲೂ ಕೂಡ ಲಾಫ್ಟ್ಸು, ವಾರ್ಡ್ರೋಬ್ಸು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಇವರು ಇಲ್ಲಿ ವಾಕಿಂಗ್
ಇದು ಒಂದು ಮೆಷಿನ್ ಬರುತ್ತಲ್ಲ ಏನು ಇದು ಮಾಡೋಕ್ಕೆ, ಏನೋ ಎಕ್ಸಸೈಸ್ ಮಾಡೋಕ್ಕೆ, ಸೈಕ್ಲಿಂಗ್ ಅಂತಾರೆ ಅದನ್ನು ಅಲ್ಲಿ ಇಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಬೆಡ್ರೂಮು ದೊಡ್ಡದಾಗಿರೋದ್ರಿಂದ ಅವರು ಅಲ್ಲೇ ಯೂಸ್ ಮಾಡ್ಕೊಂಡು ಅಲ್ಲೇ ಯೂಸ್ ಮಾಡಿದ್ದಾರೆ ಅದನ್ನು. ನೋಡಿ ನೆಕ್ಸ್ಟ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಬಾತ್ರೂಮು ಅಷ್ಟೇ ಇಲ್ಲೇ ಸ್ನಾನದ ಮನೆ ಪ್ಲಸ್ ವೆಸ್ಟರ್ನ್ ಟೈಪ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಅಲ್ಲಿ. ನೆಕ್ಸ್ಟು ಬನ್ನಿ, ಟೋಟಲ್ 3 ಬೆಡ್ರೂಮ್ ಇದೆ ಈ ಡೂಪ್ಲೆಕ್ಸ್ ಮನೆಯಲ್ಲಿ. ಟೋಟಲ್ 3 ಬೆಡ್ರೂಮ್ ಇದೆ, ಒಂದು ಹಾಲು, ಒಂದು ಕಿಚನ್ನು. ನೋಡಿ ಫ್ರೆಂಡ್ಸ್, ಇದು ಮನೆ ಒಳಗಡೆ ಪಕ್ಕ ಒಂದು ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ನೋಡಿ ಗಾಳಿ ಬೆಳಕಿಗೆ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ನೆಕ್ಸ್ಟ್ ಬನ್ನಿ, ಏನು ಟೆರೇಸ್ಗೆ ಹೋಗೋಣ. ಎರಡು ಸೈಡು ಮೆಟ್ಲು ಕೊಟ್ಟಿದ್ದಾರೆ. ಈ ಕಡೆ ಸೈಡು ಪ್ಲಸ್ ಅಂದರೆ ಮತ್ತೆ ಲೆಫ್ಟ್ ಸೈಡಲ್ಲಿ 2 ವೇ ಕೊಟ್ಟಿದ್ದಾರೆ ಟೆರೇಸ್ಗೆ. ಫ್ರೆಂಡ್ಸ್, ಇವರು ಒಂದು ಸ್ವಲ್ಪ ಮೇಂಟೆನೆನ್ಸ್ ಒಂದು ಸ್ವಲ್ಪ ಮಾಡಿಲ್ಲ ಹೇಳಬೇಕು ಅಂದರೆ, ನಾನು ಓಪನಾಗಿ ಹೇಳ್ತೀನಿ. ಆದರೆ ನೀವು ಬಂದು ಏನು ನಾನು ಹೇಳ್ದಂಗೆ ಸ್ವಲ್ಪ ಏನೇ ಸ್ವಲ್ಪ ಏನೇ ರಿನೋವೇಷನ್ ಅಂದರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಪೇಂಟಿಂಗ್ ಮಾಡ್ಕೊಂಬಿಟ್ರೆ ಅಲ್ಟಿಮೇಟ್ ಮನೆ 30-40 ಅಲ್ಲಿ ಡೂಪ್ಲೆಕ್ಸ್ ಮನೆ ಅಲ್ಟಿಮೇಟ್ ಮನೆ ನಿಮ್ಮದಾಗುತ್ತೆ. ಸುತ್ತಮುತ್ತ ಒಳ್ಳೆ ಮನೆಗಳಿದೆ ಫ್ರೆಂಡ್ಸ್. ಏನು ಡೆವಲಪ್ಮೆಂಟ್ ಏರಿಯಾ ಪಕ್ಕಾ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ, ಸೈಲೆಂಟ್ ಏರಿಯಾ, ಪೀಸ್ಫುಲ್ ಏರಿಯಾ. ನೋಡಿ ಸುತ್ತ ತೋರಿಸ್ತಾ ಇದ್ದೀನಿ ಮನೆಗಳನ್ನ. ಇದು ಮಾದನಾಯ್ಕಲ್ಲಿ ಯಾವುದು ಮಾದನಾಯ್ಕನಹಳ್ಳಿ ಮೇನ್ ರೋಡ್ಗೆ NH4ಗೆ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. NH4ಗೆ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ ಒಂದು ಈಗ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಅಂದರೆ BIEC ಅಂದರೆ ಬ್ಯಾಂಗ್ಳೂರು ಎಕ್ಸಿಬಿಷನ್ ಸೆಂಟರ್ಗೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಆ ಮೆಟ್ರೋ ಸ್ಟೇಷನ್ಗೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಅಂದರೆ ಮಾಚೋಹಳ್ಳಿ ಕ್ರಾಸ್ಗೂ ಕೂಡ ಇದು ಅಂದರೆ ಮಾಚೋಹಳ್ಳಿ ಕ್ರಾಸ್ ಅಂದರೆ ಮಾಗಡಿ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಅದು ಅಲ್ಲಿಗೆ ಇಲ್ಲಿಂದ ಒಂದು 4 ಕಿಲೋಮೀಟರ್ಸು ಟೋಟಲ್. ಈ ಕಡೆ NH4ಗೂ 4 ಕಿಲೋಮೀಟರ್ಸು, ಆ ಕಡೆ ಇದು ಯಾವುದು ಮಾಗಡಿ ರೋಡ್ಗೂ 4 ಕಿಲೋಮೀಟರ್ಸು. ಅದ್ರ ಮಧ್ಯ ಈ ಮನೆ ಬರುತ್ತೆ. ಇದು ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲ್ಗಳಿದ್ದಾವೆ ಫ್ರೆಂಡ್ಸ್. ಆ ಸ್ಕೂಲ್ಗಳಿಗೂ ನೀವು ಯೋಚನೆ ಮಾಡಬೇಕಾಗಿಲ್ಲ, ಯಾಕಂದರೆ DPS ವೆಸ್ಟ್ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಸ್ಕೂಲು. DPS ವೆಸ್ಟ್ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ ಒಂದು 100ರಿಂದ 300 ಮೀಟ್ರು ಮ್ಯಾಕ್ಸಿಮಮ್ ಆ ರೇಂಜಲ್ಲಿ ಒಂದು ಸ್ಕೂಲ್ ಇದೆ. ಪ್ಲಸ್ ಅದಲ್ಲದೆ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲು, ಆಮೇಲೆ ಇನ್ನೂ ಒಳ್ಳೊಳ್ಳೆ ಸ್ಕೂಲ್ಗಳು ಈ ಮನೆ ನಿಯರ್ಗೆ ಇದ್ದಾವೆ. ಸೊ ಎಜುಕೇಷನ್ಗೆ ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಮಕ್ಕಳಿದ್ದರೆ. ನೋಡಿ ಫ್ರೆಂಡ್ಸ್, ಈಗ ನಾನು ಟೆರೇಸ್ ಎಲ್ಲ ತೋರಿಸಿದೆ. ನೆಕ್ಸ್ಟು ಈಗ ಫುಲ್ ಟಾಪ್ ಟೆರೇಸ್, ಇನ್ನೊಂದು ಮೇಲೆ ಒಂದು ಡೂಪ್ಲೆಕ್ಸಲ್ಲಿ ಇನ್ನೊಂದು ರೂಮ್ ಇತ್ತಲ್ಲ ಅದ್ರ ಮೇಲ್ಗಡೆ ನಾನು ಟೆರೇಸ್ನ ತೋರಿಸ್ತಾ ಇದ್ದೀನಿ. ನೋಡಿ ಚಿಕ್ಕದಾದ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ, ಯಾಕಂದರೆ ಬೋರ್ವೆಲ್ ಇದೆಯಲ್ಲ ಅದಕ್ಕೆ ಚಿಕ್ಕದಾದ ಓವರ್ ಹೆಡ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಎನಿವೇ ಫ್ರೆಂಡ್ಸ್, ನನ್ನ ಪ್ರಕಾರ ಈ ಮನೆ ಸೌತ್ ವೆಸ್ಟ್ ಕಾರ್ನರು, ಆಮೇಲೆ 65 ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಮನೆನ ನೀವು ಮಿಸ್ ಮಾಡ್ಕೊಂಡ್ರೆ 100% ಏನೋ ಇಂಥ ಮನೆ ಮತ್ತೆ ಸಿಗೋಲ್ಲ. ಯಾಕಂದರೆ ನೀವು ಜಸ್ಟ್ ನನ್ನ ಸಜೆಷನ್ ಏನಂದರೆ ಜಸ್ಟ್ ನೋಡ್ಬಿಟ್ಟು ತೊಗೊಂಡ ಮೇಲೆ ಎಲ್ಲೆಲ್ಲಿ ರಿನೋವೇಷನ್ ಮಾಡಬೇಕೋ ಅಲ್ಲಲ್ಲಿ ರಿನೋವೇಷನ್ ಮಾಡಿಕೊಂಡು ರೀಪೇಂಟಿಂಗ್ ಮಾಡಿಬಿಟ್ರೆ ಮಾತ್ರ ಅಲ್ಟಿಮೇಟ್ ಮನೆ ನಿಮ್ಮದಾಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಇನ್ನೂ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ನಾನು 100% ನಿಮಗೆ ತಿಳಿಸ್ಕೊಡ್ತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು
ಹೊಸ ವಿಡಿಯೋದಲ್ಲಿ